ಮದುವೆಗೂ ಮುನ್ನವೇ ಗರ್ಭಿಣಿಯಾಗಿದ್ದ 21 ವರ್ಷದ ಪುತ್ರಿಯನ್ನ ಮರ್ಯಾದೆಗೆ ಅಂಜಿ ತಂದೆಯೇ ಕೊಲೆ ಮಾಡಲು ಯತ್ನಿಸಿದ್ದಾನೆ. ಪುತ್ರಿ ಗರ್ಭಿಣಿಯಾಗಿರುವ ವಿಚಾರ ತಿಳಿದು ಸಿಟ್ಟಾದ ಆರೋಪಿಯು ಆಸ್ಪತ್ರೆಗೆ ಹೋಗೋಣವೆಂದು ಹೇಳಿ ಪತ್ನಿ ಹಾಗೂ ಮಗಳನ್ನ ತಾಲೂಕಿನ ಉಳುವಿ ಸಮೀಪದ ಕಾನಹಳ್ಳಿ ಬಳಿಯ ಕಣ್ಣೂರು ಅರಣ್ಯ ಪ್ರದೇಶಕ್ಕೆ ಶನಿವಾರ ಕರೆದೊಯ್ದಿದ್ದಾನೆ. ಅಲ್ಲಿ ಮಗಳ ಕುತ್ತಿಗೆಗೆ ಹಗ್ಗದಿಂದ ಬಿಗಿದು ಉಸಿರುಗಟ್ಟಿಸಿ ಹತ್ಯೆ ಮಾಡಲು ಯತ್ನಿಸಿದ್ದಾನೆ. ಪುತ್ರಿಯನ್ನ ಸಾಯಿಸಬೇಡಿ ಎಂದು ಪತ್ನಿ ಕಾಲಿಗೆ ಬಿದ್ದು ಕೇಳಿಕೊಂಡರೂ ಒಪ್ಪಿಲ್ಲ. ಈ ವೇಳೆ ಯುವತಿ ಪ್ರಜ್ಞೆ ತಪ್ಪಿದ್ದಾಳೆಂದು ತಿಳಿದು ಬಂದಿದೆ. ಮಗಳು ಮೃತಪಟ್ಟಿರಬಹುದು ಎಂದು ಭಾವಿಸಿ ಇಬ್ಬರು ಅಲ್ಲಿಂದ ತೆರಳಿದ್ದಾರೆ. ಕೆಲವು ಹೊತ್ತಿನ ನಂತರ ಯುವತಿಗೆ ಪ್ರಜ್ಞೆ ಬಂದಿದ್ದು ರಸ್ತೆವರೆಗೂ ನಡೆದು ಬಂದಿದ್ದಾಳೆ. ಸ್ಥಳೀಯರ ಸಹಾಯ ಪಡೆದು ಉಳುವಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಾಗಿ ಪ್ರಾಥಮಿಕ ಚಿಕಿತ್ಸೆ ಪಡೆದಿದ್ದಾಳೆ. ಅಲ್ಲಿಂದ ಶಿವಮೊಗ್ಗದ ಮೆಗನ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ದಾಖಲಾಗಿಸಲಾಗಿದೆ. ಇನ್ನು ಯುವತಿಯಿಂದ ದೂರು ಪಡೆದಿರುವ ಸೊರಬ ಪಟ್ಟಣ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಆರೋಪಿಯನ್ನ ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ. ಓದ್ತಾ ಇದ್ದವರು ಏನಮ್ಮ ಹೆಸರು? ಗೋರ್ಬಾಯಿನ ಹೌದು. ಸೃಷ್ಟಿ ನೀವು ಮಕ್ಕಳಮ್ಮ ಎಷ್ಟರ ಮಕ್ಕಳು? ಅದೇ ಅದು ಹೊಸದಾಗ ಕಟ್ತಾವ. ಯಾವುದು ಗೊತ್ತಾಗಿಲ್ಲ ನನಗೆ. ದರ್ಗಾ ಎದುರುಗಡೆ ಅದು ಹೊಸದಾಗ ಕಟ್ತಾವ್ರ. ಅದೇ ಹೇಳ ಮಾಷೆ ಟೀ ಕುಡಿ. ಅಲ್ಲಮ್ಮ ಕನ್ನಡದಲ್ಲೇ ಹೇಳಿ. ಈ ಕಡೆ ನೋಡಿ, ಇಲ್ಲಿ ನೋಡಿ, ಕ್ಯಾಮ್ರಾ ನೋಡಿ. ಏನಾಯ್ತು ಹೇಳಮ್ಮ. ಮಗಳು ಇಲ್ಲಿ ಮಗಳಿಗೆ ಆರಾಮಿಲ್ಲ, ಅದಕ್ಕೆ ಕರ್ಕೊಂಡ್ ಬಂದಿವಿ ಸರ್. ಅದೇನಾಗಿದೆ ಅಂತ ನಮಗೆ ಗೊತ್ತಿಲ್ಲ ಸರ್. ನಾವೆಲ್ಲ ಕೂಲಿಗೆ ಹೋಗ್ಬಿಟ್ಟಿದ್ವಿ. ನಮ್ಮ ಮನೆಯವರು ಕೂಲಿಗೆ ಹೋಗ್ಬಿಟ್ಟಿದ್ರು, ನಾವು ಕೂಲಿಗೆ ಹೋಗ್ಬಿಟ್ಟಿದ್ವಿ. ನಮ್ಮ ಮನೆಗೆ ಇದ್ದಿದ್ದಿಲ್ಲ, ಅವಳೇ ಮಾಡ್ಕೊಂಡಿದ್ದಾಳೆ. ನಮಗೆ ಗೊತ್ತೇ ಇಲ್ಲ. ನಿಮ್ಮ ಗಂಡನ ಅರೆಸ್ಟ್ ಮಾಡಿದಾರಲ್ಲ?
ಅದೇ ಸರ್ ಅರೆಸ್ಟ್ ಮಾಡಿದ್ದೀನಿ ಅಂತ ನಮಗೇನು ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ ಸರ್, ನಾವು ಹಾಸ್ಪಿಟ್ಲಿಗೆ ಬಂದು ಬಿಟ್ಟಿದ್ದೀವಿ. ಹಾಂ, ಅವು ಏನಂತ ನಮಗೆ ಗೊತ್ತಿಲ್ಲ. ಅವಳಾಗ ಅವಳೇ ಮಾಡ್ಕೊಂಡು ಹ್ಞೂ ಯಾರು ಯಾರು ಹೋಗಿಲ್ಲ ಸರ್, ಯಾರು ಹೋಗಿದ್ದಿಲ್ಲ ಸರ್. ಇಲ್ಲ ಸರ್, ನಾವು ಹೋಗಿದ್ದಿಲ್ಲ. ಹಾಂ, ನಿಮಗೇನು ಗೊತ್ತಿಲ್ಲ. ಇಲ್ಲ ಸರ್, ಅವಳ ಕೈಯಿಂದ ಅವಳೇ ಹಂಗೆ ಮಾಡ್ಕೊಂತಾಳೆ ಸರ್. ಯಾಕೆ ಕಾರಣ ಏನು? ಯಾಕೇನು ನಮಗೂ ಗೊತ್ತಿಲ್ಲ ಸರ್. ಎಂಥ ಗಲಾಟೆ ಇದ್ದಿಲ್ಲ ಸರ್. ಹೆಂಗೆ ಅವ್ರ ನಡವಳಿಕೆ ಎಲ್ಲ ಹೆಂಗಿತ್ತು ಅವ್ರದ್ದು? ಅವಳು ಸ್ವಲ್ಪ ಮೆಚ್ಚೂರಿಲ್ಲ ಸರ್. ಹಾಂ ಹಾಂ ಹೇಳಿ ಅಮ್ಮ. ಅವಳು ಸ್ವಲ್ಪ ಲೂಸ್ ಸರ್. ಅವ್ಳು ಒಂದು ತಿಳಿದ್ರೆ ಒಂದು ತಿಳಿಯಂಗಿಲ್ಲ. ಅವಳು ಯಾರು ಕರಿತಾರೋ ಆ ಕಡೆನೇ 15 ದಿವಸ ಆಗಲಿ 8 ದಿವಸ ಆಗಲಿ ಹಂಗೆ ಹೋಗ್ಬಿಡ್ತು. ಮನ್ಯಾಗ ಒಂದು ಚೂರು ಇರ್ತಿದ್ದಿಲ್ಲ. ನಾವು ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಒಂದು ಚೂರು ಮನೆಗೆ ಇರ್ತಿದ್ದಿಲ್ಲ. ಎಲ್ಲಿ ಹೋಗಿದ್ರು ಎಲ್ಲಿ ಹೋಗಿದ್ದೆ ಅಂತ ನಾವು ಕೇಳಿದ್ರೆ ನಮ್ಮ ಅಜ್ಜಿ ಮನೆಗೆ ಹೋಗಿದ್ವಿ ಹಂಗಂತ ಅಂದ್ಬಿಟ್ಟಿದ್ವಿ ಹೋಗಿದ್ರಿ. ಹಾಂ ಸರಿ ಸರಿ ಓಕೆ. ನಿಮ್ಮ ಹೆಸರಮ್ಮ? ನನ್ನ ಹೆಸರು ಅನ್ಕೋಬೇಕು. ಇಲ್ಲ ಸರ್. ಸರ್ ಅವಳಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಆದ್ರೆ ನಾವು ಕೇಳಿದಾಗ ಅವಳು ಹೇಳಿದ್ದಿಷ್ಟೇ, ನಾನೇ ಹಿಂಗೆ ಮಾಡ್ಕೊಂಡಿದ್ದೀನಿ, ಇದಕ್ಕೆ ಯಾರೂ ಕಾರಣ ಅಲ್ಲ ಅಂತ ಹೇಳಿದ್ದಾಳೆ. ಅದು ಬಿಟ್ಟರೆ ಮತ್ತೇನು ಗೊತ್ತಿಲ್ಲ ಸರ್. ಇದು ನಮ್ಮ ಮನೆಯವ್ರು ಯಾರೂ ಕಾರಣ ಅಲ್ಲ ಅಂತ ಅವಳು ಹೇಳಿದ್ದಾಳೆ. ಎಷ್ಟೊತ್ತಿಗೆ ಏನಾಗಿತ್ತು ಅಂತ ನಮಗೆ ಗೊತ್ತಿಲ್ಲ ಸರ್. ಮನೇಲಿ ಯಾರು ಇರಲಿಲ್ಲ, ಕೆಲಸಕ್ಕೆ ಹೋಗಿದ್ರು. ನಾನು ಕಾಲೇಜ್ ಅಡ್ಮಿಷನ್ ಅಂತ ಕಾಲೇಜಿಗೆ ಹೋಗಿದ್ದೆ ಸರ್. ಅದು ಬಿಟ್ಟರೆ ಮತ್ತೇನು ಗೊತ್ತಿಲ್ಲ ನಮಗೆ. ಮಳವಳ್ಳಿ ತಾಂಡ ಸರ್. ಏನಿಲ್ಲ ಸರ್, ಮನೇಲಿ ಇರ್ತಿದ್ಲು. ಅವಳು ಮೈಂಡ್ ಮೆಚ್ಯೂರ್ ಇಲ್ಲ ಸರ್. ಅವಳು ಒಂಥರ ಸಣ್ಣ ಹುಡ್ರ ಬುದ್ಧಿ. ಯಾರೇ ಏನೇ ಕೇಳಿದ್ರು ಹ್ಞೂ. ಇವಾಗ ಯಾರೇ ಎಲ್ಲಿಗೆ ಕರೆದ್ರು ಹ್ಞೂ. ಅವಳಿಗೇನು ಗೊತ್ತಾಗಲ್ಲ, ಏನು ಮಾತಾಡ್ತಾಳೆ ಅಂತಲೂ ಗೊತ್ತಾಗಲ್ಲ. ಆ ಥರ ಅವಳ ಮೈಂಡು. ಇಲ್ಲ ಸರ್, ಅವಳಿಗೆ ಫಸ್ಟಿಗೆ ಏನೇನು ಕೇಳಿದಾರೋ ಗೊತ್ತಿಲ್ಲ. ಬಟ್ ಅವಳು ಇವಾಗ ನೀವು ಏನಾದರೂ ಕೇಳಿದ್ರೆ ಅದಕ್ಕೂ ಹ್ಞೂ ಅಂತಾಳೆ. ಅವಳ ಮೈಂಡ್ ಮೆಚ್ಯೂರ್ ಒಂಥರ ಏನು ಯಾರು ಏನೇ ಕೇಳೋದು ನಿಮ್ಗೆ ಗೊತ್ತಾಗುತ್ತಲ್ಲ ಸರ್. ಹಾಂ ಸರ್. ಅವಳು SSLC ಓದಿದ್ದಾಳೆ ಸರ್. SSLC ಕಂಪ್ಲೀಟ್ ಆಗಿಲ್ಲ. SSLC ಹೋಗಬೇಕಿತ್ತು ಬಟ್ ಹೋಗಿಲ್ಲ ಅವಳು ಓದೋಕ್ಕಾಗದೆ ಅವಳ ಮೈಂಡ್ ಇದು ಆಗಿರೋದ್ರಿಂದ ಅವಳು ಹೋಗಿಲ್ಲ. ಹಾಂ ಸರ್, ಮನೇಲೇ ಇದ್ಲು. ಇವಾಗ ಸಣ್ಣ ಹುಡ್ರ ಜೊತೆ ಎಲ್ಲ ಓಡಾಡ್ತಾಳೆ. ಅವರೆಲ್ಲ ಕೇಳಿದ್ರು. ಅವ್ರು ಸಣ್ಣ ಹುಡ್ರು ಹೆಂಗೆ ನೋಡಿ ಸರ್, ಹಾಗೆ ಅವಳು. ಅವಳಿಗೆ ಇವಾಗ ಮಾತಾಡ್ತಿರೋದು ಆಮೇಲೆ ಏನು ಮಾತಾಡ್ತಿದ್ದೀನಿ ಅನ್ನೋದು ಗೊತ್ತಾಗಲ್ಲ ಸರ್. ಆ ಥರ. ಇದಕ್ಕೆ ಮನೆಯವ್ರು ಯಾರು ಏನು ಕಾರಣ ಅಲ್ಲ ಸರ್. ನಾವು ಅಪ್ಪಾಜಿ ಏನು ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ ಸರ್? ಕತ್ತಲನ್ನು ಇದಾಗಿದೆಯಲ್ಲ, ಹಾಂ ಸರ್. ಏನು ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ? ನಮಗೇನೋ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್. ಇಲ್ಲ ಸರ್. ಆದರೆ ಅವರು ಕಂಪ್ಲೇಂಟಲ್ಲಿ ಏನೇನೋ ಬರೆದಿದ್ದಾರೆ, ಅದೇನಂತ ನಮಗೆ ಗೊತ್ತಿಲ್ಲ. ಆದರೆ ಇದಕ್ಕೆ ನಮ್ಮ ಮನೆಯವ್ರಂತೂ ಯಾರೂ ಕಾರಣ ಅಲ್ಲ ಸರ್. ಕಂಪ್ಲೇಂಟ್ ಕೊಟ್ಟಿದ್ದು ಯಾರೋ ಥರ? ಕಂಪ್ಲೇಂಟ್ ಯಾರೂ ಕೊಟ್ಟಿಲ್ಲ ಸರ್. ಅವಳಿಗೆ ಆ ಥರ ಆಗಿದ್ದು ನೋಡಿ ಯಾರೋ ಹಾಸ್ಪಿಟ್ಲಿಗೆ ಸೇರಿಸಿದಂತೆ. ಅವಾಗ ಅವಳಿಗೆ ಎಲ್ಲಂತ ಗೊತ್ತಿಲ್ಲ ಸರ್. ಸೊರಬ ಹಾಸ್ಪಿಟ್ಲಲ್ಲಿ ಇದ್ರು ಅವರು. ನಮಗೆ ಸರ್ ಮೊನ್ನೆ ಸಂಜೆ ಬಂದಿದ್ದು ಒಂದು 6:30ಗೆ. ಈಗ ಆ ಟೈಮಿಗೆ ಯಾರು ಬಂದು ಸೇರಿಸಿದ್ದು ಅದೇನೂ ಗೊತ್ತಿಲ್ಲ ಸರ್. ಎಲ್ಲಾಗಿದ್ದು ಘಟನೆ ಎಲ್ಲಾಗಿದ್ದು ಅವಳಿಗೆ ಎಲ್ಲಿ ಏನಾಗಿದೆ ಅಂತ ನನಗೇನು ಗೊತ್ತಿಲ್ಲ. ಸೇರಿಸಿದ್ರಂತಲ್ಲ, ಅದು ಬೇರೆ ಯಾರೋ ಸೇರಿಸಿದ್ದು ಯಾರಂತ ಗೊತ್ತಿಲ್ಲ. ಯಾರೊಬ್ರು ಅಂಕಲ್ ಬಂದು ಸೇರಿಸಿದ್ರು. ಅದು ಎಲ್ಲಿ ಅಂತ ಹೇಳಿದ್ರು ಅವರು? ಆ ಊರ ಹೆಸರು ಗೊತ್ತಿಲ್ಲ ಸರ್. ಇವಾಗ ಸ್ವಲ್ಪ ಆರಾಮಾಗಿದ್ದಾರೆ ಸರ್. ಡಾಕ್ಟರ್ ಏನಂತಿದ್ದಾರೆ? ಅದೇ ಹುಷಾರಾಗಿದ್ದಾರೆ ಅಂತ, ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ. ಏನೂ ಇಲ್ಲ ಸರ್. ಹಾಂ ಸರ್, ಮಾತಾಡಲ್ಲ ಹಂಗೆ ಸ್ವಲ್ಪ. ಅದೇ ಈಗ ಏನಾಗ್ತಿದೆ ಅಂದರೆ ಎಲ್ಲ ಕಡೆ ಈಗ ಪೊಲೀಸ್ನವರು ಕೂಡ ನಿಮ್ಮ ತಂದೆಯವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಸುದ್ದಿ ಆಗ್ತಿದೆ. ಮನೆಯವರೇ ಮಾಡಿರೋದು ಅಂತೇಳಿ. ಮನೆಯವ್ರು ಯಾರೂ ಕಾರಣ ಅಲ್ಲ ಸರ್. ನಾವು ಅಪ್ಪಾಜಿದು ಇದರಲ್ಲಿ ಏನೂ ಪಾತ್ರ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲಿದ್ದಾರೆ ಅವ್ರಿಗೆ? ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದರು ಸರ್. ಹಾಂ ಹಾಂ ಓಕೆ. ನಿಮ್ಮ ಹೆಸರು? ಸೃಷ್ಟಿ ಸರ್. ಸೃಷ್ಟಿ.